ಸಿಎಂ ಅಭ್ಯರ್ಥಿ ಸುವೇಂದು ಪಿಎ ಹತ್ಯೆಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಚಂದ್ರಕಾಂತ್ಗೆ ಗುಂಡಿಕ್ಕಿ ಹತ್ಯೆ ಮಾಡಿದ ಹಂತಕರು. ಸಿಎಂ ಅಭ್ಯರ್ಥಿ ಸುವೇಂದು ಪಿಎ ಹತ್ಯೆಗೆ ಟ್ವಿಸ್ಟ್ ಇಲ್ಲಿ. ಚಂದ್ರಕಾಂತ್ಗೆ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಹಂತಕರು. ಪ್ರಮುಖ ಸುಳಿವು ಪತ್ತೆ ಮಾಡಿದ ಬಂಗಾಳ ಪೊಲೀಸರು. ಆಸ್ಟ್ರಿಯಾದ ಗ್ಲಾಕ್ G43X ಪಿಸ್ತೂಲ್ ಬಳಕೆ. 1 ಡಜನ್ಗಿಂತ ಹೆಚ್ಚು ಗುಂಡು ಹಾರಿಸಿದ ಹಂತಕರು. ಚಂದ್ರಕಾಂತ್ ಮನೆ ಬಳಿಯೇ ದಾಳಿ ಮಾಡಿದ್ದ ರಾಕ್ಷಸರು. ಚಂದ್ರಕಾಂತ್ ತಲೆ, ಎದೆ, ಹೊಟ್ಟೆ ಸಿಡಿದ ಗುಂಡುಗಳು. ಅಪಾರ ರಕ್ತಸ್ರಾವವಾಗಿ ಪ್ರಾಣ ಬಿಟ್ಟ ಚಂದ್ರಕಾಂತ್. ಯಾವ ರೀತಿಯಾಗಿ ಹತ್ಯೆ ಆಯಿತು? ಆಸ್ಟ್ರಿಯಾದ ಗ್ಲಾಕ್ G43X ಪಿಸ್ತೂಲ್ ಅನ್ನ ಬಳಕೆ ಮಾಡಿದ್ದಾರೆ. 1 ಡಜನ್ಗಿಂತ ಹೆಚ್ಚು ಗುಂಡುಗಳನ್ನು ಹಾರಿಸಿದ್ದಾರೆ. ಒಂದೆರಡು ಗುಂಡುಗಳು ಎದೆಗೆ ಹೋಗಿ ತಾಕ್ತು ಅಂತ ಅಂದ್ರೆ ಅಲ್ಲೇ ಪ್ರಾಣ ಹೋಗ್ಬಿಟ್ಟಿದೆ. ಇನ್ನು 1 ಡಜನ್ ಗುಂಡುಗಳು ಅಂತ ಅಂದಾಗ ಅಲ್ಲಿ ಬದುಕೋದಕ್ಕೆ ಸಾಧ್ಯನಾ? ಚಂದ್ರಕಾಂತ್ ಮನೆ ಬಳಿಗೆ ದಾಳಿ ಮಾಡಿರುವಂಥದ್ದು. ತಲೆ, ಎದೆ, ಹೊಟ್ಟೆ ಎಲ್ಲಿ ಸಿಗುತ್ತೋ ಅಲ್ಲಿ ಗುಂಡನ್ನ ಹಾರ್ತಿರುವಂಥದ್ದು. ಈ ರೀತಿಯಾದಂಥ ಕೊಲೆ ಆಗಿದೆ. ಅಲ್ಲಿ ಯಾವ ಮಟ್ಟಕ್ಕೆ ಹಿಂಸೆ ಮಾಡಿ ಕೊಲೆ ಮಾಡಿದ್ದಾರೆ, ಅಲ್ಲಿ ಹತ್ಯೆ ಮಾಡಿದ್ದಾರೆ ಅಂತ ಅಂದ್ರೆ ಚಂದ್ರಕಾಂತ್ ಅವರ ಮನೆ ಬಳಿಯೇ ಹತ್ಯೆ ಆಗಿರುವಂಥದ್ದು. 1 ಡಜನ್ ಗಿಂತ ಹೆಚ್ಚು ಗುಂಡು. ಹಂತಕರಿಗಿದ್ಯಾ ಪಾಕಿಸ್ತಾನನಂತೂ. ಚಂದ್ರಕಾಂತ್ ಕೊಲೆಗೆ ಬಳಸಿದ್ದ ಪಿಸ್ತೂಲ್ ವಿದೇಶದ್ದು. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿದ್ದಾರ ಹಂತಕರು. ಗ್ಲಾಕ್ G43X ಪಿಸ್ತೂಲ್ ಭಾರತದಲ್ಲಿ ಮಾರಾಟವಾಗುವುದಿಲ್ಲ. ಗ್ಲಾಕ್ G43 ಪಿಸ್ತೂಲ್ ಬೆಲೆ 1 ಲಕ್ಷಕ್ಕೂ ಹೆಚ್ಚು. ಸಾಮಾನ್ಯ ಅಪರಾಧಿ ಈ ಪಿಸ್ತೂಲ್ ಖರೀದಿಸೋದು ಕಷ್ಟ ಇಲ್ಲ. ಪಾಕಿಸ್ತಾನದಿಂದ ಪಿಸ್ತೂಲ್ ಕಳ್ಳ ಸಾಗಣೆಯಾಗಿರೋ ಸಾಧ್ಯತೆ ಇದೆ. ಎಸ್, ಒಂದು ಮಾರಕಾಸ್ತ್ರಗಳು ಬರಬೇಕು ಅಂತ ಅಂದ್ರೆ ಎಲ್ಲವೂ ಸಹಿತ ಎಲ್ಲ ಕಡೆ ಅವೈಲಬಿಲಿಟಿ ಇರಲ್ಲ. ಪಾಕಿಸ್ತಾನದ ಜೊತೆ ಏನಾದ್ರೂ ನಂಟನ್ನ ಬೆಳೆಸ್ಕೊಂಡಿದ್ದಾರೆ ಅಲ್ಲಿರುವಂತಹ ಹಂತಕರು. ಅಲ್ಲಿ ಕೊಲೆ ಮಾಡಿದಂಥವ್ರು ಯಾರು? ಮೊದಲು ಅವರನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಅವರನ್ನ ಪತ್ತೆ ಹಚ್ಚಿದಾಗ ಈ ಗನ್ ಎಲ್ಲಿಂದ ಬಂತು, ಇಲ್ಲಿಂದ ಸಪ್ಲೈ ಆಗುತ್ತೆ, ಇದೆಲ್ಲವೂ ಕೂಡ ಅಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಗ್ಲಾಕ್ G43X ಪಿಸ್ತೂಲ್ ಇದೆಯಲ್ಲ, ಅದರ ಬೆಲೆ 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ಬೆಲೆ ಬಾಳುವಂಥದ್ದನ್ನ ಸಾಮಾನ್ಯ ಒಬ್ಬ ಪ್ರಜೆ, ಸಾಮಾನ್ಯ ಒಬ್ಬ ಕಾಮನ್ ಮ್ಯಾನು ಅಲ್ಲಿರುವಂಥವನು ಅದನ್ನ ಖರೀದಿ ಮಾಡಕ್ ಸಾಧ್ಯ ಆಗುತ್ತಾ? ನಮ್ಮ ದೇಶದಲ್ಲೇ ಇಲ್ಲದೆ ಇರುವಂತಹ ಈ ಒಂದು ಪಿಸ್ತೂಲನ್ನ ಅಲ್ಲಿ ಹೇಗೆ ಖರೀದಿ ಮಾಡಕ್ಕಾಗುತ್ತೆ? ಲಿಂಕ್ ಇರಬೇಕಲ್ವಾ? ಪಾಕಿಸ್ತಾನದಿಂದ ಏನಾದ್ರೂ ಇದನ್ನ ಸಪ್ಲೈ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತಹ ಅನುಮಾನ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ಇನ್ಫಾರ್ಮೇಶನ್, ಬಾಂಗ್ಲಾದೇಶದ ಎಷ್ಟೋ ಜನ ಪಶ್ಚಿಮ ಬಂಗಾಳದಲ್ಲಿ ವಾಸವಾಗಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ಈ ಲೆವೆಲ್ಗೆ ಹಿಂಸಾಚಾರ ಆಗಬೇಕು ಅಂತ ಅಂದ್ರೆ, ಭಯೋತ್ಪಾದಕರ ರೀತಿಯಲ್ಲಿ ಹಿಂಸಾಚಾರ ಮಾಡಬೇಕು ಅಂತ ಅಂದ್ರೆ ಇದು ಸಾಮಾನ್ಯ ಅಲ್ಲಿ ಹುಟ್ಟಿ ಬೆಳೆದಿರುವಂತಹ ಪ್ರಜೆಗಳಿಗೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಇರುವಂತ ಇನ್ಫಾರ್ಮೇಶನ್ ಪ್ರಕಾರ ಬಾಂಗ್ಲಾದೇಶದಿಂದ ಎಷ್ಟೋ ಜನ ವಲಸಿಗರು ಬಂದಿದ್ದಾರೆ ಪಶ್ಚಿಮ ಬಂಗಾಳಿಗೆ ಇರುವಂತ ಮಾಹಿತಿ ಸಹಿತ ಇರುವಂತದ್ದು. ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾದಂತ ಅವಶ್ಯಕತೆ ಇದೆ.